ಏನಾಯ್ತಮ್ಮ? ಸಂಜೆವರೆಗೂ ನಿತ್ಯ ಮನೆಯಿಂದ ಹೊರಗಡೆ ಬರ್ದಿರೋ ಹಾಗೆ ಮಾಡಿದ್ದೀನಿ ಅಜ್ಜಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಈಗಷ್ಟೇ ಚಿಕ್ಕಮ್ಮ ಕೂಡ ಅತ್ತೆ ಮಾವನ್ನ ಕರ್ಕೊಂಡು ಹೊರಗಡೆ ಹೋದ್ರು. ಅವರು ಕೂಡ ನನಗೆ ಗೊತ್ತಿರೋ ಹಾಗೆ ಈವ್ನಿಂಗ್ ವರೆಗೂ ಬರಲ್ಲ. ಸೂಪರ್ ಜೈ. ಇನ್ನು ಗಂಗಾ ಮಕ್ಕಳು ಈ ಮನೆಗೆ ಬರೋದಕ್ಕೆ ಯಾವ ಅಡ್ಡಿನೂ ಇರಲ್ಲ. ಏನು ಈ ಮನೆ ಸೊಸೆ ಮೊಮ್ಮಕ್ಕಳು ಈ ಮನೆಗೆ ಬರೋಕೆ ಇಷ್ಟೊಂದು ಕಷ್ಟಗಳ? ಈ ಕಷ್ಟಗಳು ಇನ್ನೊಂದು ಸ್ವಲ್ಪ ದಿನ ಅಜ್ಜಿ. ಗಂಗನಿಗೆ ಹಳೇದ್ ನೆನಪಿಗೆ ಬಂದ್ಮೇಲೆ ನಮ್ಮ ಭವಿಷ್ಯ ಬೇರೆ ತರನೇ ಆಗುತ್ತೆ. ಅವಾಗ ನಿತ್ಯನ್ನ ನಿಮ್ಮ ಅತ್ತೆ ಮಾವನ್ನ ಪನಿಷ್ ಮಾಡಬೇಕು. ಅವ್ರು ಯಾರನ್ನೂ ನಾವು ಸುಮ್ಮನೆ ಬಿಡಬಾರ್ದು. ಹೌದು ಜೈ, ಅವ್ರಿಗೆ ಇಲ್ಲೇ ನರ್ಕ ತೋರಿಸ್ಬೇಕು. ಗಂಗನಿಗೆ ಹಳೆದೆಲ್ಲ ನೆನಪಿಗೆ ಬರಲಿ ಇರಿ ಅಜ್ಜಿ. ಆಮೇಲೆ ಯಾರಿಗೆ ಏನು ಪನಿಷ್ಮೆಂಟ್ ಕೊಡಬೇಕೋ, ಯಾರಿಗೆ ಏನು ಗತಿ ಕಾಣಿಸ್ಬೇಕು ಅನ್ನೋದನ್ನ ನಾನು ನೋಡ್ಕೋತೀನಿ. ಲೈಫಲ್ಲಿ ಮತ್ತೆ ಅವರು ಇಂಥ ಕೆಲಸ ಮಾಡಬಾರ್ದು ಜೈ. ಅಂಥ ಪನಿಷ್ಮೆಂಟ್ ಕೊಡಬೇಕು. ನಾನಂತೂ ಗರುಡ ಪುರಾಣದಲ್ಲಿ ವಿವರಿಸಿರೋ ಶಿಕ್ಷೆನೆಲ್ಲ ಕೊಡ್ತೀನಿ. ಮತ್ತೆ ಮನುಷ್ಯ ಜನ್ಮ ಪಡೆಯೋದಕ್ಕೆ ಭಯ ಪಡೋ ಹಾಗೆ ಮಾಡ್ತೀನಿ. ಗಂಗಾ ಅವ್ರು ಎಲ್ಲಿದ್ದಾರೆ ಅಂತ ಒಂದ್ಸಲ ನಾಳೆಗೆ ಕಾಲ್ ಮಾಡು ಜೈ. ಅವ್ರು ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ದಿವ್ಯಾ, ಅಂಕಲ್ಗೆ ಯಾಕೆ ತೊಂದರೆ ಕೊಡ್ತೀಯಾ? ನಾನು ಯಾವಾಗ ಮನೇನ ಅವ್ರನ್ನ ನೋಡ್ತೀನೋ ಅಂತ ಆತುರದಲ್ಲಿ ಇದ್ದೀನಿ ಅಣ್ಣ. ನಂಗೂ ಹಾಗೆ ಅನ್ಸುತ್ತೆ. ನಿಜವಾಗ್ಲೂ ಅಣ್ಣ, ಆ ಮನೇನ ಅವ್ರನ್ನ ನೋಡ್ಬೇಕು ಅನ್ಸ್ತಿದ್ಯಾ? ಹೌದು ದಿವ್ಯಾ, ಯಾವಾಗ ಅವ್ರ ಮನೆಗೆ ಹೋಗ್ತೀನೋ, ಯಾವಾಗ ಅವ್ರನ್ನ ನೋಡ್ತೀನೋ ಅಂತ ಎಕ್ಸೈಟ್ ಆಗಿದ್ದೀನಿ. ಅಣ್ಣ, ನೀನಾ ಹೀಗೆ ಹೇಳ್ತಿರೋದು? ಯಾಕೆ ಹೇಳ್ಬಾರ್ದಾ? ಅಂದ್ರೆ ಹೊಸ ತರ ಇದೆ ಅಣ್ಣ, ಹ್ಯಾಪಿಯಾಗಿ ಕೂಡ ಇದೆ. ನಿಂಗೆ ಇನ್ನೊಂದು ಹ್ಯಾಪಿ ನ್ಯೂಸ್ ಹೇಳ.